ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನಾವೆಲ್ಲಿ ಹೊರಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ನಾವು ನಾಲ್ಕನೇಟಿಗೆ ಹೋಗ್ತಾ ಇದ್ವಿ. ಇದೇನಪ್ಪ ನಾಲ್ಕನೇಟಿಗೆ ಹೋಗೋದೇ ನೋಡಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಇದೊಂಥರ ಚೆನ್ನಾಗಿದೆ. ಈಗಾಗಲೇ 8:30 ಆಗಿದೆ. ನಾವು ಲಕ್ಷ್ಮಣ ಹಾಗೆ ನಮ್ಮ ಮನೆಯವ್ರು ಮಾತ್ರ ಹೋಗ್ತೀವಿ ಅಂತ ಹೇಳಿದರು. ಹಾಗೆ ಚಳ್ಳಕೆರೆಯಲ್ಲಿ ನಮ್ಮದು ಸ್ವಲ್ಪ ಕೆಲಸ ಇದೆ ಅಂತ ಇನ್ನು ಎಲ್ಲರೂ ಹೊರಡೋಣ ಅಂತ ಹೊರಟಿದ್ದೀವಿ. ಹಾಗೆ 8:30 ಆಗಿದೆ. ಇನ್ನೇನು ಟಿಫನ್ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಬರೋಣ ಅಂತ ಟೀ ಮಾತ್ರ ಕುಡಿದ್ಬಿಟ್ಟು ಹೊರಟಿದ್ದೀವಿ. ಈಗ ಎಲ್ಲದೂ ಸ್ನಾನ ಎಲ್ಲ ಆಗಿದೆ, ರೆಡಿ ಆಗಬೇಕು. ಟಿಫನ್ನು ಎಲ್ಲ ರೆಡಿಯಾಗಿದೆ. ಹೊರಗಡೆ ತಿನ್ನೋ ಒಂಥರ ಎಂಜಾಯ್ ಚೆನ್ನಾಗಿರುತ್ತೆ ಅಂತ ಇನ್ನೇನು ಟಿಫನ್ ಹೊರಗಡೆ ತೊಗೊಂಡೋಗೋಣ ಅಂತ ಎಲ್ಲ ಮನೆಯಲ್ಲೇ ಮಾಡಿದ್ದೀನಿ. ಎಲ್ಲ ಬಾಕ್ಸ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಹೊರಗಡೆ ಹೋಗ್ಬಿಟ್ಟು ಟಿಫನ್ ಮಾಡೋಣ ಅಂತ ಸಿಂಪಲ್ಲಾಗೆ ನಾವು ರೆಡಿ ಆದ್ವಿ. ನೋಡಿ, 2 ಬ್ಯಾಗಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಕೆಳಗಿರೋ ಹಾಟ್ ಬಾಕ್ಸಲ್ಲಿ ಮಂಡಕ್ಕಿ ಒಗ್ಗರಣೆ, ಮೇಲ್ಗಡೆ ಹಾಟ್ ಬಾಕ್ಸಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆ ನೀರು ಇರಲೇಬೇಕು, ಹುಡುಗರು ಬೇರೆ ಇದ್ದಾರೆ. ನೀರು ಒಂದು ಸ್ವಲ್ಪ ಹೊರಗೆ ನೀರು ಅಲ್ಲಿ ಇಲ್ಲಿ ಕುಡಿದ್ಬಿಟ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಅದರಿಂದ ನಾವು ಎಕ್ಸ್ಟ್ರಾನೇ ತೊಗೊಂಡೋಗ್ತೀವಿ. ಇವರು ಟ್ಯೂಷನ್ನಲ್ಲಿ ಹೋಮ್ವರ್ಕ್ ಇದೆ, ಅದರಿಂದ ಕಾರಲ್ಲೇ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಅದಕ್ಕೆ ತೊಗೊಂಡ್ಬಿಡ್ರಿ ಅಂತ ಹೇಳಿದೆ. ಕೂತ್ಕೊಂಡು ಈಗ ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದಾರೆ. ನಾವಿನ್ನೇನು ಹೋಗ್ತಾ ಇದ್ದೀವಿ. ಈಗಾಗಲೇ ಚಳ್ಳಕೆರೆ ಬಿಟ್ಟು ನಾನು ಬಳ್ಳಾರಿ ಹೈವೇ ನೋಡಿಸ್ತಾ ಇದ್ನಲ್ಲ, ಅಲ್ಲಿ ಹೋಗ್ತಾ ಇದ್ವಿ. ಇದು ಜಗಳೂರಾಜನ ದೇವಸ್ಥಾನ ಅಂತಾರಲ್ವ, ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಚಳ್ಳಕೆರೆ ಸುತ್ತು ಇರೋರಿಗೆ ಆ ದೇವಸ್ಥಾನ ಇದು. ನಾವು ಹಿಂಗೆ ಚಳ್ಳಕೆರೆ ಟೌನ್ ಒಳಗೆ ಹೋಗಲಿಲ್ಲ, ಹೈವೇ ಅಲ್ಲೇ ಹೋಗ್ತಾ ಇದ್ದೀವಿ. ನೋಡಿ, ಈ ಕಡೆ ರೈಟ್ ಸೈಡಲ್ಲಿ ಹೋದರೆ ಚಳ್ಳಕೆರೆ ಬರುತ್ತೆ. ಲೆಫ್ಟ್ ಸೈಡಲ್ಲಿ ಹೋದರೆ ನಾಲ್ಕನೇಟಿಗೆ ಹೋಗೋ ದಾರಿ. ಚಳ್ಳಕೆರೆ ಸುತ್ತು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ಇದ್ದೀರಿ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇನ್ನೇನು ನಾಲ್ಕನೇಟಿ ಹತ್ರ ಬಂದ್ವಿ. ಇದು ಏಕಾನಂದ ಕಲ್ಯಾಣ ಮಂಟಪ. ಇಲ್ಲಿ ದೇವಸ್ಥಾನದ ಹತ್ರ ಮದುವೆ ನಡೀತಾ ಇದ್ವು. ನಾಲ್ಕನೇಟಿ ಎಂಟ್ರಿ ಆಗಿದ್ದೀವಿ ನಾವು. ಇದು ನಮ್ಮ ಮನೆ ದೇವರು ನಮಗೆ. ಅದರಿಂದ ನಾವು ಹೋಗ್ತಾನೆ ಇರ್ತೀವಿ. ಯಾವಾಗ ಅಂದ್ಕೊಳ್ತೀವಿ ಆ ಟೈಮಲ್ಲಿ ಹೋಗಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಬರ್ತೀವಿ. ಈಗ ನಾಲ್ಕನೇಟಿ ಹತ್ರ ಎಂಟ್ರಿ ಆದ್ವಿ. ಒಂಥರ ಚೆನ್ನಾಗಿರುತ್ತೆ. ಈ ಥರನೂ ಬೆಳಗಿನ ಜಾವ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಒಂಥರ ಬೋರ್ ಆಗುತ್ತಂತ ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನ ಇದೆ ನೋಡಿ. ಯಾರ್ಯಾರು ನೋಡಿದ್ದೀರ ಅಂತ, ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರು ನೋಡಿದ್ದೀರ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ ನಾಲ್ಕನೇಟಿ ಮೊನ್ನೆ ಜಾತ್ರೆ ನಡೀತಲ್ಲ, ತಿಪ್ಪೇಸ್ವಾಮಿ ತೇರು, ಅದು ಚಪ್ರ ಹಾಕಿರೋದು ಹಂಗೆ ಇದೆ. ಇದೆಲ್ಲ ಈ ಕಡೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ತಿಪ್ಪೇಸ್ವಾಮಿ ದೇವಸ್ಥಾನ. ಚಪ್ರ ಇಲ್ಲದಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚಪ್ರ ಆಗಿರೋದರಿಂದ ಮೇಲ್ಗೋಪುರ ಎಲ್ಲ ಕಾಣಿಸ್ತಾ ಇಲ್ಲ. ಅಲ್ಲಿ ಲಕ್ಷ್ಮಣ ಹಾಗೆ ಹರ್ಷಿತಾ ನಮ್ಮ ಮನೆಯವರು ತೆಂಗಿನಕಾಯಿ ತಗೊಬರ್ತೀನಿ ಅಂತ ಹೋಗಿದ್ದಾರೆ. ಇಲ್ಲಿ ತೊಗೊಂಡು ಇನ್ನು ಒಳಗೆ ಬಂದ್ವಿ. ದರ್ಶನ ಮಾಡ್ಕೊಂಡು ಬರೋಣ ಅಂತ. ಬೆಳ್ಳಿ ತೇರು, ನಾನು ಹರ್ಷಿತಾ ಬರ್ತಡೇ ದಿನವೂ ನೋಡಿಸಿದ್ದೆ ಬೆಳ್ಳಿ ತೇರು. ಬೆಳಗ್ಗೆನೇ ಹೋಗಿರೋದ್ರಿಂದ ರಶ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಬೇಗನೆ ದೇವರು ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ಹಾಗೆ ಹರ್ಷಿತಾ ನಾನು ವಿಡಿಯೋ ಮಾಡ್ತೀನಿ ಅಂತ ಸೆಲ್ಫಿ ತಗೊಳ್ತಾ ಇದ್ಲು. ದೇವ್ರದ್ದು ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಈಗ ದೇವ್ರನ್ನ ನೀವು ನೋಡಿದ್ರ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆ ಕಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ, ಹೊರಮಠಕ್ಕೆ ಹೋಗೋಣ ಅಂತ ನಾವು ಹೋಗ್ತಾ ಇದ್ದೀವಿ.
ಇಲ್ಲಿ ಹೊರಮಠದಲ್ಲಿ ಮುಗೀತು. ಈಗ ಹೊರಮಠಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ದುರ್ಗಮ್ಮ ದೇವಿ ಅಂತೆ. ಇದು ಇಲ್ಲಿ ನಾಯಕನಹಟ್ಟಿಯಲ್ಲೇ ಈ ಥರ ವಿಗ್ರಹಗಳು ಮಾಡೋದು ಫೇಮಸ್ಸು. ಯಾರೋ ಬೇರೆ ಊರಿಂದ ಬಂದು ಇಲ್ಲಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ರು. ಚೆನ್ನಾಗಿತ್ತು ದೇವಿನೂ. ತೇರು ನೋಡಿ, ಇದು ತಿಪ್ಪೇಸ್ವಾಮಿ ತೇರು, ದೊಡ್ಡ ತೇರು ಅಂತ ನೋಡಿದ್ರಲ್ಲ, ಅದೇ ತೇರು. ಈ ಥರ ಮುಚ್ಚಿಟ್ಟಿರ್ತಾರೆ, ಜಾತ್ರೆ ಟೈಮಲ್ಲಿ ಮಾತ್ರ ತೆಗಿತಾರೆ ಇದು. ಜಾತ್ರೆ ಟೈಮಲ್ಲಂತೂ ಇಲ್ಲಿ ನಾವು ಒಳಗೆ ಬರೋದಕ್ಕೆ ಆಗಲ್ಲ, ಅಷ್ಟು ರಶ್ ಆಗಿರುತ್ತೆ. ತಿಪ್ಪೇಸ್ವಾಮಿ ಯಾವ ಥರ ಹುಟ್ಟಿ ಬೆಳೆದಿದ ಅಂತ ಇದೆಲ್ಲ ಇಲ್ಲಿ ಶಿಲೆಗಳೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದನ್ನು ಡೀಟೇಲಾಗಿ ಹೇಳ್ಬೇಕಂದ್ರೆ ಅದು ತುಂಬಾ ಇದೆ. ಅದು ನನ್ನ ಕೈಲಿ ಆದಷ್ಟು ಮಟ್ಟಿಗೆ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಒಳಮಟ್ಟದಲ್ಲಿ ರಶ್ ಆಗಿದ್ದರೆ ಈ ಥರ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಫ್ರೀಯಾಗಿರೋದ್ರಿಂದ ಇಲ್ಲಿನೂ ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹರ್ಷಿತಾ ವಿಡಿಯೋ ಮಾಡ್ತಾಯಿದ್ಲು. ವಾರ ಇಲ್ಲದೇ ಇರೋದ್ರಿಂದ ರಶ್ ಇಲ್ಲ ಅಷ್ಟೊಂದು. ವಾರ ಇದ್ದರೆ ಫುಲ್ಲು ರಶ್ಶೇ ಇರುತ್ತೆ. ಅಷ್ಟೊಂದು ವಾರ ಇಲ್ದಿದ್ರಿಂದ ರಶ್ ಇಲ್ಲ. ಚೆನ್ನಾಗಿದೆ. ಒಂಥರ ನೆಮ್ಮದಿಯಿಂದ ಒಂದು ಸ್ವಲ್ಪ ಪೂಜೆ ಮಾಡಿಕೊಂಡು ಬರೋದಕ್ಕೂ ಒಂಥರ ನಿಧಾನ ಅನ್ನಿಸ್ತಿದೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋಣ, ಇಲ್ಲಾದರೂ ಹೊರಗಡೆ ಮರಗಳ ಕೆಳಗೆ ಕೂತ್ಕೊಂಡು ಟಿಫನ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನಮ್ಮ ಮನೆಯವರು ಮೆಣ್ಸಿನ್ಕಾಯಿ ತೊಗೊಳೋಣ ಅಂತ ಬಂದರು. ತೊಗೊಂಡ್ಬಿಟ್ಟು ಮತ್ತು ನಾವು ಹೋಗೋದರಲ್ಲಿ ಇಲ್ಲಿ ಸ್ವಲ್ಪ ದುಡ್ಡು ATM ಅಲ್ಲಿ ದುಡ್ಡು ಬಿಡಿಸ್ಕೊಳ್ಳೋಣ ಅಂತ ಬಂದರು. ನೋಡಿ, ಮೆಣ್ಸಿನ್ಕಾಯಿ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ತೊಗೊಂಡ್ಬಿಟ್ಟು ನೋಡಿ, ಅವರು ವಿಡಿಯೋಲ್ಲಿ ಮಾತಾಡಿ ಅಂದರೆ ಮಾತಾಡೋದಿಲ್ಲ, ಹೇಳಿ ಅಂದರೆ ಹೇಳಲ್ಲ. ಈ ಥರ ಚೇಷ್ಟೆ ಮಾತ್ರ ಮಾಡ್ತಾಯಿರ್ತಾರೆ. ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಈ ಥರ ಚೇಷ್ಟೆಗಳೆಲ್ಲ ಮಾಡ್ತಾಯಿರ್ತಾರೆ. ಚೆನ್ನಾಗಿರುತ್ತೆ ಇದು ಒಂಥರ. ಇನ್ನೇನು ಬಂದುಬಿಟ್ಟು ಇಲ್ಲಿ ನಾಯಕನಹಟ್ಟಿ ಬಿಟ್ಟು ಹೊರಗಡೆ ಬಂದಮೇಲೆ ಇಲ್ಲಿ ಹಳ್ಳಿ ಬರುತ್ತೆ, ನೇಲ್ಗುಂಟೆ ಅಂತ. ಅಲ್ಲಿ ಬಂದುಬಿಟ್ಟು ನಾವು ಟಿಫನ್ ಮಾಡಿಕೊಂಡು ಹೋಗೋದು. ನಾನು ಮಂಡಕ್ಕಿ ಒಗ್ಗರಣೆ, ಹಾಗೆ ಒಂದು ಸ್ವಲ್ಪ ರಾತ್ರಿ ಅನ್ನ ಉಳಿದಿತ್ತು, ಅದನ್ನು ಚಿತ್ರಾನ್ನ ಕಲಿಸ್ದೆ. ಚಿತ್ರಾನ್ನ ಹಾಗೆ ಮೊಸರನ್ನನೂ ಕಲಿಸಿದ್ದೀನಿ. ಒಂದು ಸ್ವಲ್ಪ ಮಾತ್ರ ಮಂಡಕ್ಕಿ ಒಗ್ಗರಣೆ ಕಲಿಸ್ಕೊಂಡು ಬಂದಿದ್ದೀನಿ. ಈ ಥರನೂ ಹೊರಗಡೆ ಕೂತ್ಕೊಂಡು ಮರಗಳ ಕೆಳಗೆ ತಿನ್ನೋದು ತುಂಬಾ ಇಷ್ಟ ನನಗೆ, ಹಾಗೆ ಹುಡುಗರಿಗೂ ತುಂಬಾ ಇಷ್ಟ. ನಿಮಗೆಲ್ಲ ಇಷ್ಟನಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇಲ್ಲೊಂದು ಬೇವಿನ ಮರ ಇತ್ತು. ಇಲ್ಲಿ ಗೌರ್ಮೆಂಟ್ ಸ್ಕೂಲು. ಆ ಸ್ಕೂಲು ಹತ್ರ ಕೂತ್ಕೊಂಡು ಟಿಫನ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಟಿಫನ್ ಎಲ್ಲ ಮುಗಿಸಾದ್ಮೇಲೆ ಹೊರಡೋಣ ಅಂತಂದು ಹೊರಡ್ತಾಯಿದ್ವಿ. ನಮ್ಮ ಮನೆಯವರು ಹೇಳ್ರಿ ಅಂದರೆ ಲಕ್ಷ್ಮಣ್ಗೆ ಹೇಳ್ತಾಯಿದ್ರು, ಹೇಳೋ ಅಂತಂದು. ಅವರು ಅದೇನೋ ಕ್ಯಾಮ್ರಾ ಮುಂದೆ ಒಂಥರ ಶೈಯಾಗಿ ಫೀಲ್ ಮಾಡ್ತಾರೆ. ಅಂದರೆ ಸಪೋರ್ಟಿವ್ ಆಗಿರ್ತಾರೆ, ಈ ಥರ ಏನಾದರೂ ಮಾಡೋದಕ್ಕೆ ಸಪೋರ್ಟಿವ್ ಆಗಿರ್ತಾರೆ. ಆದರೆ ಅವರು ಮಾತಾಡೋದು ಮಾತ್ರ ಒಂದು ಸ್ವಲ್ಪ ಶೈಯಾಗಿ ಫೀಲ್ ಮಾಡ್ತಾರೆ. ಈಗ ಎಲ್ಲ ಮುಗಿಸ್ಕೊಂಡು ನಾವಿನ್ನೇನು ಇವರು ಹರ್ಷಿತಾ ಹಾಗೆ ಲಕ್ಷ್ಮಣ ಅದೇನೋ ಕೆಂಪು ಹೂವು ಇರುತ್ತೆ, ಅದು ನೈಲ್ಸ್ ಅಂತ ಇಟ್ಕೊಳ್ತಿದ್ರು. ಅದೊಂದು ಅದೊಂದು ಖುಷಿ.
ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಈ ಥರ ಮಾಡ್ತಾಯಿದ್ವಿ, ನೀವೆಲ್ಲ ಮಾಡ್ತಾಯಿದ್ರ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಹೀಗೆಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಇಲ್ಲೇ ಒಂದು ಗಂಟೆ ಟೈಮ್ ಪಾಸ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ಇದು ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ. ಈ ಥರ ನಿಮಗೂ ಇಷ್ಟನಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಈಗ ಹರ್ಷಿತಾನು ನೈಲ್ಸ್ ಇಟ್ಕೊಳ್ತಾ ಇದ್ಲು. ಅವಳು ಅದನ್ನು ಹೇಳಿದ್ನಲ್ಲ, ನೈಲ್ಸ್ ಇಟ್ಕೊಂಡು ಹಿಂದ್ಗಡೆ ಚೇಷ್ಟೆ ಮಾಡ್ತಾಯಿದ್ರು ಅವರು. ಈಗ ನೋಡ್ಸಮ್ಮ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನೋಡಿ ಈ ಥರ ಇಟ್ಕೊಂಡಿದ್ದಾರೆ ನೈಲ್ಸ್ ಅವರು. ಈ ಥರ ಕೆಂಪುದು ಹೂವು ಬರುತ್ತಲ್ಲ, ಅದರಲ್ಲಿ ನೈಲ್ಸ್ ಅಂತ. ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಈ ಥರ ಮಾಡ್ತಾಯಿದ್ವಿ, ನೀವೆಲ್ಲ ಮಾಡ್ತಾಯಿದ್ರ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಲಕ್ಷ್ಮಣನು ಇಟ್ಕೊಂಡಿದ್ದ, ಅವನು ಕ್ಯಾಮ್ರಾ ಮುಂದೆ ಈ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಆಗಲ್ಲ ಅವನಿಗೆ. ಈಗ ನಾವು ಚಳ್ಳಕೆರೆಯಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದು ಮುಗಿಸ್ಕೊಬಿಟ್ಟು ನಾವೀಗ ಊರಿಗೆ ಹೋಗ್ತಾಯಿದ್ದೀವಿ. ಆಗಲೇ ಬಿಸಿಲು ನೋಡಿ ಯಾವ ಥರ ಇದೆ, ಫುಲ್ಲು ಬಿಸಿಲು. ನಮ್ಮ ಮುಖ ನೋಡಿ ಯಾವ ಥರ ಆಗಿದೆ ಎಲ್ಲ. ಬಿಸಿಲಿಗೆ ಬಿಸಿಲಂತೂ ತುಂಬಾ ಇತ್ತು ಇವತ್ತು. ಹುಡುಗರೆಲ್ಲ ನೋಡಿ ಯಾವ ಥರ ಬೆವ್ತಿದ್ದಾರೆ. ಅಲ್ಲಿ ಚಳ್ಳಕೆರೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಕೆಲಸ ಇದೆ ಅಂತ ಹೇಳಿದ್ವಲ್ಲ, ಅದು ಮುಗಿಸ್ಕೊಬರೋ ಅಷ್ಟರಲ್ಲಿ ಹುಡುಗರು ಸೆಕೆಗೆ ಬೆಂದುಬಿಟ್ರು. ಈಗ ಪೂರೈಸ್ಕೊಂಡು ನಾವು ಊರಿಗೆ ಹೋಗ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.